ಬಂದ ದೀರಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 2 ವಿಡಿಯೋ. ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ನಮ್ಮ ಉಲ್ಲಾಸ್ ಜಾಯಿನ್ ಆಗಿಬಿಟ್ಟಿದ್ದಾನೆ ಇವಾಗ ಮುನ್ನಾರ್ ರೈಡ್ಗೆ. ಓಕೆ, ಇವತ್ತು ಮುನ್ನಾರ್ ಎಕ್ಸ್ಪ್ಲೋರ್ ಮಾಡೋಣ. ಮುನ್ನಾರಲ್ಲ, ಇಡುಕಿ ಕಡೆ ಎಕ್ಸ್ಪ್ಲೋರ್ ಮಾಡೋಣ. ಬಾಯ್. ಯೋ ಪೀಸ್. ಆಲ್ ರೈಟ್, ಡೇ 2 ಆಫ್ ಮುನ್ನಾರ್ ರೈಡ್. ಈಗ ಬ್ಯಾಗ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ದೆನ್ ಇಲ್ಲೇ ಇದ್ದಿದ್ದು ಈಗ ಕ್ಲಿಯರ್ ಮಾಡಿಕೊಂಡು ಈಗ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಬಿಡಬೇಕು. ಫಸ್ಟು ಇಲ್ಲಿಂದ ಒಂದು ವಾಟರ್ ಫಾಲ್ಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಆ ವಾಟರ್ ಫಾಲ್ಸ್ ಹತ್ರ ಹೋಗಿ ಈಗ ಬ್ರೇಕ್ಫಾಸ್ಟ್ ಮಾಡಿ ವಾಟರ್ ಫಾಲ್ಸ್ಗೆ ಹೋಗಿ ಆ್ಯಂಡ್ ಆಫ್ಟರ್ ದಟ್ ಇಡುಕಿ ಡ್ಯಾಮ್. ಈ ಮುನ್ನಾರಲ್ಲಿ ವಿಸಿಟಿಂಗ್ ಪ್ಲೇಸಸ್ ಬಗ್ಗೆ ರೈಡ್ ಮಾಡ್ತಾ ಹೇಳ್ತೇನೆ. ನಾವು ಯಾಕೆ ಇಲ್ಲಿ ನಿಯರ್ ಬೈ ಪ್ಲೇಸಸ್ಗೆ ಹೋಗ್ತಾ ಇಲ್ಲ ಅಂತ. ಟೆಂಪ್ರೇಚರ್ ನೋಡ್ಬೋದು 21.0. ಬೆಳಿಗ್ಗೆ ಇಷ್ಟು 18 ಇತ್ತು ನಾನು ಹೊರಗೆ ಬಂದಾಗ. ಬಾಬಾ ಅಲ್ಲಿ ಕೆಳಗೆ ಕಟ್ತಾರನ್ನ ಅಷ್ಟು ಸಿಕ್ಕರೇಳನಿಲ್ಲ ಅಂದರೆ ಜೈ ಅಷ್ಟೇ. ಪೇ ಅಂತೂ ಆಗಿದೆ. ಡಿಲಕ್ಸ್ ಲಾಡ್ಜ್ ಅಂತ. ಎಲ್ಲ ಇವು ಕ್ಲೋಸ್ ಆಗಿಬಿಟ್ಟವೆ. ಎಲ್ಲ ರೆಸ್ಟೋರೆಂಟ್ ಕ್ಲೋಸ್ ಆಗಿದ್ದಾವೆ. O2 ಕೆಫೆ, ಆಕ್ಸಿಜನ್ ಕೆಫೆ, ಫೈನ್. ಹೇಗಿತ್ತು ಮಚ್ಚ ಬ್ರೇಕ್ಫಾಸ್ಟು? ಬ್ರೇಕ್ಫಾಸ್ಟ್ ಕಾಫಿ ಕೇಳ್ತಾವೆ. ಸೊ ಪೀಸ್. ಆಲ್ ರೈಟ್, ಸಮಯ 10 ಗಂಟೆ. ನಮ್ಮ ಉಲ್ಲಾಸ್ ಬಂದು ಜಾಯಿನ್ ಆಗಿ ಅಂಡ್ ದೆನ್ ನಾವು ಬ್ರೇಕ್ಫಾಸ್ಟ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಸೊ ಈಗ ಇಡುಕಿ ಕಡೆ ಹೋಗೋಣ. ಫಸ್ಟ್ ಒಂದು ವಾಟರ್ ಫಾಲ್ಸ್, ಅದ್ರ ಹೆಸರು ಗೊತ್ತಿಲ್ಲ, ಅದು ಹತ್ರ ಹೋದಾಗ ಹೇಳ್ತೀನಿ. ಸೊ ಫಾಲ್ಸ್ ಆದಮೇಲೆ ಟುವರ್ಡ್ಸ್ ಇಡುಕಿ. ಸೊ ಆಗಲೇ ಹೇಳ್ದಂಗೆ ನಾವು ಮುನ್ನಾರಲ್ಲಿ ಯಾವುದೇ ಪ್ಲೇಸ್ ವಿಸಿಟ್ ಮಾಡ್ತಾಯಿಲ್ಲ ಈ ಕಡೆ ಟೌನಲ್ಲಿ. ಬಿಕಾಸ್ ಇಲ್ಲಿ ಜಂಗಳಿ ಜಾಸ್ತಿ ಇರುತ್ತೆ. ಆ್ಯಂಡ್ ಸ್ವಲ್ಪ ಟೂರಿಸ್ಟ್ ಪ್ಲೇಸಸ್ ಇದ್ದಾವೆ. ಈ ಎಕೋ ಪಾಯಿಂಟ್ ಆ್ಯಂಡ್ ದೆನ್ ಬೇರೆ ಎಲ್ಲ ಅಲ್ಲೆಲ್ಲ ಜನ ಸಾಯ್ತಾ ಇರ್ತಾರೆ ಸುಮ್ಮನೆ. ಸೊ ಬೇಡ ಅಂತ ನೆನ್ನೆ ಹಾಕ್ಸಿದ್ದು 1500ವರೆಗೂ. ಸೊ ಈಗೊಂದು 500 ಫಿಲ್ ಮಾಡಿಸ್ದೆ. ಸೊ 2000 ರೂಪೀಸ್ ಹಾಕ್ಸಿದ್ದೀನಿ. ನೆಕ್ಸ್ಟ್ ರಿಸರ್ವ್ವರೆಗೂ ಹಾಕ್ಸೋಕೆ ಹೋಗಲ್ಲ. ಈಗಾಗಲೇ 500 ಕಿಲೋಮೀಟರ್ಸ್ ಟ್ರಿಪ್ ಆಗಿದೆ. ನೋಡ್ಬೋದು 500 ಕಿಲೋಮೀಟರ್ಸ್. ನೋಡೋಣ, ಇನ್ನೊಂದು 500 ಬರ್ಬೋದು. ಇನ್ನೊಂದು 300 ಬಂದರೂ ಸಾಕು. ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಇದೆ ವಾಟರ್ ಫಾಲ್ಸು. ನೋಡೋಣ. ಆ ವಾಟರ್ ಫಾಲ್ಸ್ ಹೆಸ್ರೇನು ಮಚ್ಚ? ಫಾಲ್ಸ್ ಹೆಸ್ರೇನಾ? ಹಾಂ, ಆಮೇಲೆ ಹೇಳ್ತೀನಿ ಅಲ್ಲಿ ಹೋದಾಗ. ಇದು ಪ್ರೊನೌನ್ಸಿಯೇಷನ್ ಬರ್ತಾಯಿಲ್ಲ. ಈಗ ಸಿಟಿಯಿಂದ ಹೊರಗೆ ಬಂದಿದ್ದೇವೆ. ಆ ಸಿಟಿಯಲ್ಲಿ ಹೆವಿ ಟ್ರಾಫಿಕ್ಕೇ ಇತ್ತು ಅಂತ ಹೇಳ್ಬೋದು. ಸೊ ಹೊರಗಿಂದ ಬರೋ ಗಾಡಿಗಳು ಜಾಸ್ತಿ. ನೋಡಿ, ಸಾಲು ಕಾರ್ಗಳಿರ್ತವೆ. ಈಗ ಅಲ್ಲಿ ಟೀ ಎಸ್ಟೇಟಲ್ಲಿ ತಗೊಂಡಿದ್ದ ಫೋಟೋಸು ಅಲ್ಲಿ ಮೇಲೆ ಜನ ಜಾಸ್ತಿ ಇದ್ರು ಅಂತ ಕೆಳಗೆ ಬಂದ್ವಿ. ಅಲ್ಲೊಂದು ಸ್ವಲ್ಪ ವೇ ಇತ್ತು.
ಅಲ್ಲಿ ಒಳಗೆ ಹೋಗ್ಬಿಟ್ಟು ಜಸ್ಟ್ ಫೋಟೋ ತಗೊಂಡ್ವಿ ಅಷ್ಟೇ, ಫೋಟೋಸ್ ಒಂದೇನು ವೀಡಿಯೋಸ್. ಚೆನ್ನಾಗಿತ್ತು ಪ್ಲೇಸ್. ಸ್ವಲ್ಪ ಬಿಸಿಲಿದೆ, ಕ್ಲೌಡ್ಸ್ ಇಲ್ಲ. ಸ್ವಲ್ಪ ಎಲ್ಲನೂ ನಿಲ್ಲಿಸಿದ ತಕ್ಷಣ ಸೆಕೆ ನೀರು ಕೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಒಳಗೆ, ಥರ್ಮಲ್ ಲೇಯರ್ ಹಾಕ್ಕೊಂಡಿರೋದ್ರಿಂದ. ಏನಂದರೆ ಇಲ್ಲಿ ಯಾವಾಗ ಹೆಂಗೆ ಚೇಂಜ್ ಆಗುತ್ತೋ ಹೇಳೋಕ್ಕಾಗಲ್ಲ. ಸ್ವಲ್ಪ ಹೊತ್ತಿಗೆ ಕ್ಲೌಡ್ಸು ಬಂದುಬಿಡ್ಬೋದು. ಈಗ ನೋಡಿ 11 ಗಂಟೆ ಆಗಿದೆ, ಹಿಂಗೆ ನೋಡ್ತಾ ಇರ್ರಿ, ಯಾವಾಗ ಚೇಂಜ್ ಆಗುತ್ತೋ ಚೇಂಜ್ ಆಗಿ ಫುಲ್ ಕ್ಲೌಡ್ಸ್ ಆಗುತ್ತೆ. ಸೊ ಇದೆ ನಮ್ಮ ಸ್ಕ್ವಾಡ್. ವಿಕಾಸ್ ಫಸ್ಟ್, ಮಿಡ್ಲಲ್ಲಿ ಉಲ್ಲಾಸ್, ಆ್ಯಂಡ್ ದೆನ್ ಶೋಭಿ ಫಸ್ಟ್. ನಿನ್ನೆ ಡೇ 1 ಉಲ್ಲಾಸ್ ಇರಲಿಲ್ಲ. ಅಲ್ಲಿ ಏನಾಯಿತು ಅಂತ ನೋಡಬೇಕು ಅಂದರೆ ನೀವು ಡೇ 1 ವೀಡಿಯೋ ನೋಡಬೇಕು. ಸೊ ಇಲ್ಲಿ ಐ ಕಾರ್ಡೆಲ್ಲ ಹಾಕಿರ್ತೀನಿ, ಡೇ 1 ವೀಡಿಯೋ ಮಿಸ್ ಮಾಡಿದೆ ನೋಡಿ. ಚೆನ್ನಾಗಿದೆ. ಮುನ್ನಾರ್ ಪೀಕ್ ಬರ್ತಾ ಫಾಗಲ್ಲಿ ರೈಡು ಅಸ್ಸಾಮಾಗಿದೆ, ಅದನ್ನು ಮಾತ್ರ ಮಿಸ್ ಮಾಡಬೇಡಿ. ಸೊ ಇದು ಡೇ 2. ಇದರಲ್ಲಿ ನಾವು ಮುನ್ನಾರ್ ಟು ಇಡುಕ್ಕಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅನ್ನೋದನ್ನು ಕವರ್ ಮಾಡ್ತೀನಿ. Waterfalls is Punnayar Waterfalls, Punnayar. On the way to ಇಡುಕ್ಕಿನೇ ಸಿಗುತ್ತೆ. ಈಗ ಅಲ್ಲಿ ಬಂದು ಪಾರ್ಕ್ ಮಾಡಿದ್ವಿ. ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಒಂದು ಹಾಫ್ ಕಿಲೋಮೀಟ್ರ್, ಇಲ್ಲಾಂದರೆ 1 ಕಿಲೋಮೀಟರ್ ಇರಬೇಕು ಫಾಲ್ಸು. ಡೌನ್ ಕೆಳಗೆ ಹೋಗಬೇಕು. ನೋಡಿ ಇಷ್ಟು ಸ್ಟೀಪ್ ಆಗಿದೆ. ಈ ಕ್ಯಾಮರಾ ಅಂಡ್ ಈ ಕ್ಯಾಮರಾ ಎರಡು ಮಿಕ್ಸ್ ಮಾಡಿ ವ್ಲಾಗಿಂಗ್ ಮಾಡ್ತೀನಿ ನೋಡಿ. ಇಲ್ಲಿಂದ 1 ಕಿಲೋಮೀಟರ್ ಇರ್ಬೋದು. ಸೊ ಫಾಲ್ಸ್ ಹೇಗಿದೆಯೋ ಗೊತ್ತಿಲ್ಲ, ಕೆಳಗೆ ಇಳಿಬೋದೇನೋ ನೀರಿಗೆ. ಐ ಹೋಪ್ ವಿ ವೋಂಟ್ ಗೆಟ್ ಟ್ಯಾನ್. ಸೊ ನೋಡೋಣ ನೀರೊಳಗೆ ಇಳಿಯಕ್ಕೆ ಬಿಡ್ತಾರಾ ಇಲ್ಲ ಏನು ಹೆಂಗೆ ಅಂತ. ಆಲ್ಮೋಸ್ಟ್ ಇಳಿಯಕ್ಕೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿಟ್ಟರೆ ಖುಷಿ. ಅಂದವೇ ಇನ್ನೂ ನೀರು ಹೋಗಿದ್ದೀವಿ, ಇಳಿತಾ ಇದ್ದೀವಿ.
ಸೈಡ್ ಹೋಗಿ ಮಳೆ ಇವಾಗ 1:30 ಆಗಿದೆ. ಸೊ ಇದು ದಿ ಬ್ಯೂಟಿಫುಲ್ ಫಾಲ್ಸ್. ಈಗ 1:30 ಆಗಿದೆ. ಬಂದು ಸುಮಾರು 1.5 ಗಂಟೆ ಆಗಿರ್ಬೋದು. ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ ನೀವೇ ಆಮೇಲೆ ನೋಡಿ, ಯಾಕಂದರೆ ನಮಗೂ ಗೊತ್ತಿಲ್ಲ. ಇಡುಕಿಗಂತೂ ಹೋಗ್ತೀವಿ. ಅದಾದಮೇಲೆ ಟೈಮ್ ಹೆಂಗಾಗುತ್ತೋ ಗೊತ್ತಿಲ್ಲ. ವಾಯ್ಸ್ ಕೇಳುತ್ತೆ. ಸೊ ಇಡುಕಿಯಿಂದ ಅಲ್ಲಿ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ. ಸೊ ದಿ ಬ್ಯೂಟಿಫುಲ್ ಫಾಲ್ಸ್ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಲ್ಲಿ ಮೇಲೆ ಎಲ್ಲ. ಇಲ್ಲ ಹೇಳಪ್ಪ ಏನೋಣ. ಇದೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಎಲ್ಲೂ ಒಂದು ಕಡೆ ಜಾರಲಿಲ್ಲ. ಜಾಸ್ತಿ ಮಾತ್ರ ಬಿಕಾಸು ಟವಲ್ ಎತ್ಕೊಂಡು ನಮ್ಮ ಶೋ ಬಿಟ್ಟು ಅವ್ರು ಬರ್ತಾ ಇದ್ದಾರೆ ಆಚೆ ಅಂತ ಕಷ್ಟ ಬಿದ್ದು ನೋಡ್ಕೊಂತೀವಿ ಒಂದ್ಸರಿ ನೀಟಾಗಿ. ಅಲ್ಲಿ ವಾಟರ್ ಫಾಲ್ಸ್ ಆದಮೇಲೆ ಸ್ವಲ್ಪ ಮೇಲೆ ಎತ್ಕೊಂಡ್ಬಂದರೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ನೋಡಿ. ಆಸಮ್ ವ್ಯೂ ಪಾಯಿಂಟ್. ನಿಮ್ಗೆ ಅದರ ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ. ಇದಾದಮೇಲೆ ಉಲ್ಲಾಸ್ ಗಿಳುಪನಿ ಅವೆಲ್ಲ ಇಲ್ಲ. ಇದಾದ್ಮೇಲೆ ಕ್ಲೀನಾಗಿ ಇಡುಕಿಗೆ ಹೋಗೋಣ ಟೈಮ್ ಆದರೆ. ಉಳುಪನಿಗೆ ಹೋದರೆ ಮಧ್ಯಾಹ್ನ ಈ ಥರ ಬೇಕಾಗುತ್ತೆ ಅದನ್ನ 10 ವರ್ಷಕ್ಕೆ. ನಾಳೆ ಅಟ್ಲೀಸ್ಟ್. ಸೊ ಈ ವ್ಯೂ ಪಾಯಿಂಟ್ನ ನೋಡ್ಕೊಳ್ಳಿ, ಚೆನ್ನಾಗಿದೆ. ಆ ಪ್ಲೇಸ್ಗಳ ನೇಮು ಕೆಳಗೆ ಹಾಕ್ತಾ ಇರ್ತೀನಿ. ಇಲ್ಲಿ ಪ್ರೊನೌನ್ಸಿಯೇಷನ್ ಬರಲ್ಲ, ಪ್ರಾಬ್ಲಮ್ಮು. ಆರಾಮಾಗಿ ನೋಡ್ಕೊಳ್ಳಿ ಆ ಪ್ಲೇಸ್ ನೇಮ್. ನಿಮ್ಗೆ ಹೆಂಗೆ ಬೇಕೋ ಒಂದು ಪ್ರೊನೌನ್ಸ್ ಮಾಡ್ಕೊಳ್ಳಿ. ಇದೆಯಾ ಟೈಮ್ ಲೆಕ್ಕು? ಆನ್ ದ ವೇ ಟು ಇಡುಕ್ಕಿ ಲಂಚ್ ಇದೆ. ಇಲ್ಲಿ ಪರೋಟ, ಎಗ್ ಆಮ್ಲೆಟ್ಟು, ಪರೋಟ ಎಗ್ ಕರ್ರಿ ಅಂತ ಚಿಕನ್ ಬಿರಿಯಾನಿ. ಉಲ್ಲಾಸ್ದು ಮಾಡಿಫಿಕೇಶನ್ ತೋರಿಸ್ತಾನೆ ನೋಡಿ. ಉಲ್ಲಾಸ್ ಗಾಡಿ ಹಿಂಗೆ ಮಾಡಿಫೈ ಆಗಿದೆ. ನೆಕ್ಸ್ಟ್ ರೈಡ್ಗೆ ಹಾಕೊಂಬರ್ದಿದ್ರೆ ಆ ಥರ. ಹೋಟೆಲ್ ತೌಫಿಕ್. ವೆಜ್ ಇಲ್ಲ, ನಾನ್ ವೆಜ್ ಹೋಟ್ಲು ಚೆನ್ನಾಗಿತ್ತು. ಹೋಟೆಲ್ ತೌಫಿಕ್ ಅಂತ ನೋಡ್ಬೋದು. ಹೆಂಗಿತ್ತು ಮಚ್ಚ ಊಟ? ಡೀಸೆಂಟ್. ಚೆನ್ನಾಗಿತ್ತು ಅಂದರೆ ಡೀಸೆಂಟ್ ಅಂತ ಅರ್ಥ. 7/10. ನಮ್ಮ ಹುಡುಗನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಷ್ಟು ಚೆನ್ನಾಗಿರ ಅಷ್ಟೇನಿರಲಿಲ್ಲ. ಬಟ್ ನೀವು ಬಿರಿಯಾನಿ ನೋಡ್ಬಿಟ್ಟಿದ್ದಿದ್ರೆ ಮಲ್ಕೊಬಿಟ್ಟಿರಿ. ನಾನು ಫಸ್ಟು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೆ. ಅದಾದಮೇಲೆ ಅದು ಸ್ವಲ್ಪ ಮಸಾಲೆ ಇರಲ್ಲ ಅಂತೇಳ್ಬಿಟ್ಟು ಬಿರಿಯಾನಿ ಆರ್ಡ್ರ್ ಮಾಡಿದ್ರೆ ಕಳ್ಳನ ಮಕ್ಕಳು ವೈಟ್ ರೈಸು ಕರಿ ಕೊಟ್ಟವ್ರೆ. ಆಲ್ ರೈಟ್, ಆಫ್ಟರ್ ಹ್ಯಾವಿಂಗ್ ಲಂಚ್ ಅಟ್ 4:30 ಈಗ ಸೀದಾ ಇಡುಕ್ಕಿ ಡ್ಯಾಮ್ಗೆ ಹೋಗೋಣ. ಸೊ ಆ ವಾಟರ್ ಫಾಲ್ಸ್ ಆ್ಯಂಡ್ ದೆನ್ ಹಿಲ್ ಟಾಪ್ ವ್ಯೂ ಪಾಯಿಂಟ್ ನೋಡಿದ್ದಾದಮೇಲೆ ಸ್ವಲ್ಪ ಒಂದು 5-10 ಕಿಲೋಮೀಟರ್ಸ್ ಒಳಗೆ ಒಂದು ಒಳ್ಳೆ ಹೋಟ್ಲ್ ಸಿಕ್ತು. ಸೊ ಅಲ್ಲಿ ಈಗ ಲಂಚ್ ಮುಗಿಸ್ಕೊಂಡು ಈಗ ಇಡುಕ್ಕಿ ಡ್ಯಾಮ್ ಕಡೆ ಹೊರಟಿದ್ದೀವಿ. ಆ ಫಾಲ್ಸ್ ಮಾತ್ರ ಸೂಪರಾಗಿತ್ತು. ವಿ ಡಿಂಟ್ ಎಕ್ಸ್ಪೆಕ್ಟೆಡ್ ದಟ್ ಮಚ್ ಬ್ಯೂಟಿ ಆ್ಯಕ್ಚುಲಿ. ನಾವೊಂದು ಜಸ್ಟ್ ಫಾಲ್ಸ್ ಇರುತ್ತೆ, ಸ್ವಲ್ಪ ಆಟ ಆಡೋಕ್ಕೆ ನೀರು ಸಿಗ್ಬೋದು ಅಂದ್ಕೊಂಡಿದ್ವಿ. ಬಟ್ ಆ ಫಾಲ್ಸ್ ಬೀಳ್ತಾ ಇತ್ತಲ್ಲ, ಈ ಥರ ಬೀಳೋ ಫಾಲ್ಸ್ಗೆ ಅದ್ರ ನೀರಿನ ಹಿಂದೆ ಹೋಗಿ ನಿಂತ್ಕೊಂಡು ಆಸಮಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ನೀವು ವಿಡಿಯೋ ನೋಡಿದ್ರಲ್ಲ ಫಾಲ್ಸ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮರಿಬೇಡಿ. ನಾನು ಬೆಳಿಗ್ಗೆ ಹೇಳಿದ್ನಲ್ವ ಎಷ್ಟು ಬಿಸಿಲಿದೆ, ಮಧ್ಯಾಹ್ನ ನೋಡೋಣ ಹೆಂಗೆ ಚೇಂಜ್ ಆಗುತ್ತೆ ಅಂತ. ನಾವು ಆ ವಾಟರ್ ಫಾಲ್ ಹತ್ರ ಇರ್ತಾ 1:30 ಆಗಿತ್ತು ಆ ವಾಟರ್ ಫಾಲ್ಸ್ ಹತ್ರ ಇರ್ತಾ. ಆಗಾಗಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು, ಫುಲ್ಲು ಕ್ಲೌಡಿ. ಆ್ಯಂಡ್ ದೆನ್ ಅಲ್ಲಿಂದ ಈಗ ಇದೆಲ್ಲ ಹೆಂಗಿದೆ ಅಂದರೆ ಬೆಟ್ಟ ಆ್ಯಂಡ್ ದೆನ್ ಕೆಳಗೆ ಇಳಿತಾ. ಈಗ ಮೋಸ್ಟ್ಲಿ ಇಡುಕ್ಕಿ ಆಲ್ಮೋಸ್ಟ್ ನಾವು ಕೆಳಗೆ ಹೋಗಿರ್ತೀವಿ ಅನಿಸುತ್ತೆ. ಅಲ್ಲಿ ಬೆಟ್ಟದ ಫುಲ್ ಕೆಳಗಿದೆ ಅನಿಸುತ್ತೆ ಇಡುಕ್ಕಿ. ಅಲ್ಲಿ ಡ್ಯಾಮ್ ಇದೆ. ಸೊ ಆ ಡ್ಯಾಮ್ಗೆ ಹೋಗ್ಬೇಕೀಗ. ಈ ಮುನ್ನಾರ್ ಟು ಇಡುಕ್ಕಿ ರೋಡ್ ಅಂತೂ ಸೂಪರಾಗಿದೆ. ಕಾರ್ನರಿಂಗ್ ಮಾಡೋರ್ಗೆ ಇಷ್ಟ ಇರೋರ್ಗಂತೂ ಡೆಫಿನೆಟ್ಲಿ ಸಖತ್ ಎಂಜಾಯ್ ಮಾಡ್ತೀರಾ ಇಲ್ಲಿ. ಬಟ್ ಕೇರ್ಫುಲ್ಲಾಗಿ ರೈಡ್ ಮಾಡಬೇಕಷ್ಟೇ. ಅದನ್ನು ಬಿಟ್ಟರೆ ಮಾತ್ರ ರೋಡ್ಸ್ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ದೆನ್ ಆಗಾಗ ಟರ್ನಿಂಗ್ಸ್ ಲೆಫ್ಟಲ್ಲಿ ನಿಮ್ಗೆ ಒಳ್ಳೆ ವ್ಯೂ ಪಾಯಿಂಟ್ಸ್ ಬರ್ತಾ ಇರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೈಟು ಇಡುಕ್ಕಿ ಸಿಟಿ ತಿರ್ಗೋಣ.
ಇಡುಕ್ಕಿ ಇಟ್ಸ್ ಎ ಡಿಸ್ಟಿಕ್ ಆ್ಯಕ್ಚುಲಿ. ಆ ಡಿಸ್ಟಿಕ್ ಒಳಗೆ ಈ ಮುನ್ನಾರು, ವ್ಯಾಗಮಾನು ಅವೆಲ್ಲ ಬರುತ್ತೆ. ಸೊ ಮೇನ್ ಡಿಸ್ಟಿಕ್ ಅದು. ನೋಡೋಣ ಹೇಗಿರುತ್ತೆ ಅಂತ. ಬಟ್ ಮಿಡ್ ಮಾನ್ಸೂನ್ಸಲ್ಲಿ ಸ್ವಲ್ಪ ಮಳೆ ಬರ್ತಿದ್ದಂಗೆ ನಾವು ಬಂದರೆ ಇಲ್ಲಿ ಬಾ ಜಸ್ಟ್ ನೀವು ಥಿಂಕ್ ಮಾಡಿ, ನೀವು ಫುಲ್ ಈ ಥರ ಫುಲ್ ಮಳೆನೇ ಇದ್ದಿದ್ದಾಗಿದ್ರೆ ಇಲ್ಲೆಲ್ಲ ಜಿನುಗ್ತಾ ಇರುತ್ತೆ. ಅಂದರೆ ಈ ಕಡೆ ಆ ಕಡೆ ಎಲ್ಲ ನೀರು ಬರ್ತಾ ಇರುತ್ತೆ. ಸೂಪರ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸ್ವಲ್ಪ ಮಳೆ ಇರಬೇಕಷ್ಟೆ. ಹಂಗಂತೇಳಿ ದಡ 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 ಜಾಸ್ತಿ ಮಳೆ ಹೊಡೆದ್ರೂ ರೈಡ್ ಮಾಡೋಕ್ಕಾಗಲ್ಲ. ಇಡುಕ್ಕಿ ಡ್ಯಾಮಿಗೆ ಬಂದ್ವಿ ಅನಿಸುತ್ತೆ. ಆ ಡ್ಯಾಮ್ ಮೇಲೆ ರೈಡ್ ಮಾಡೋಕ್ಕೆ ಬಿಡ್ತಾರೆ ಅನಿಸುತ್ತೆ ಗುರು. ರೈಡ್ ಮಾಡೋಕ್ಕೆ ಬಿಡ್ತಾರಾ? ವಾ, ಬ್ಯೂಟಿಫುಲ್ 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 ಬ್ಯೂಟಿಫುಲ್. ಯಾವ ಗಾಡಿಗಳು ಹೋಗ್ತಾ ಇದ್ದಾವ ಮಚ್ಚ? ಜೀಪು ಟಿಗಳು ಹೋಗ್ತಾ ಇದ್ದಾವೆ. ಸೂಪರ್. ಆ ಕಡೆ ಇನ್ನೊಂದು ವ್ಯೂ ಇದೆ ಅನ್ಸುತ್ತೆ. ಅದು ಇನ್ನೊಂದು ವ್ಯೂ ಪಾಯಿಂಟ್ ಆ ಕಡೆ. ಮಚ್ಚ ಜಸ್ಟ್ ಇಮ್ಯಾಜಿನ್, 2 ಬೆಟ್ಟ, ಅಷ್ಟು ನೀರು, ಇಷ್ಟೆತ್ರ ಡ್ಯಾಮು, ಇನ್ನೆಷ್ಟು ನೀರು ಕಲೆಕ್ಟ್ ಆಗಿರೋಣ. ಏನು ಗೊತ್ತಾ, ಆ ಕಡೆಯಿಂದನೂ ಬರ್ಬೋದು, ಬಟ್ ಆ ಕಡೆಯಿಂದ ಎಕ್ಸಿಟ್ ಅದು. ಹಾಂ, ಈ ವ್ಯೂ ಪಾಯಿಂಟ್ ಬೇರೆ ಇದೆ. ಏನು ತೋರಿಸ್ತಾ ಇದೆ ಮ್ಯಾಪಲ್ಲಿ ಇದು? ಏನಪ್ಪ? ಹಾಂ, ಬಿಡಲ್ವಾ? ಸೊ ಈಗ ಟೈಮು 7 ಗಂಟೆ ಆಗಿದೆ. ಇಡುಕ್ಕಿ ಡ್ಯಾಮ್ ನೋಡ್ಕೊಂಡು ಬಂದ್ವಿ, ಮೆತ್ತಗೆ ಬಂದ್ವಿ. ಇನ್ನೇನಿಲ್ಲೇ ಸ್ಟೇ ಆಗಬೇಕಾದ್ರಿಂದ. ಸೊ ಇದೇ ಎಂಟ್ರಿ ಇಡುಕ್ಕಿ ಡ್ಯಾಮ್ಗೆ. ಅಲ್ಲಿ ಯಾವುದೇ ಥರದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಅಲೋ ಇರಲಿಲ್ಲ. ಇವನ್ ನೀವು ಕ್ಯಾಮರಾ ಆಗಲಿ ಮೊಬೈಲೇ ಆಗಲಿ ಏನೂ ಸಹ ಅಲೋ ಇಲ್ಲ ಅಲ್ಲಿ. ಸೊ ಎಲ್ಲ ಬ್ಯಾಗಲ್ಲೇ ಇಟ್ಟೋಗಿದ್ವಿ. ಇಲ್ಲಿಂದ ಈಗ ಒಂದು 3 ಕಿಲೋಮೀಟರ್ಸ್ ಅಂತ ಇಡುಕ್ಕಿ. ಅಲ್ಲೇ ಹೋಗಿ ಸ್ಟೇ ಆಗಿ ಬೆಳಿಗ್ಗೆಗೆ ಇನ್ನೊಂದು ಯಾವುದಾನ ಪ್ಲೇಸ್ಗೆ ಹೋಗಿ ರಿಟರ್ನ್ ಟು ಬ್ಯಾಂಗ್ಳೂರ್. ಓಕೆ, ಲೆಟ್ಸ್ ಗೋ. ಸೊ ಅಲ್ಲಿ ಡ್ಯಾಮ್ ನೋಡಿಕೊಂಡು ಈಗ ಒಂದು ಲಾಡ್ಜ್ಗೆ ಬಂದ್ವಿ. ಒಂದು ಲಾಡ್ಜೇನ ಸಿಕ್ತು. 1400 2 ರೂಮ್ ಸಿಕ್ತು. ಅಂದರೆ ಒಂದೊಂದು ರೂಮ್ 700ಗೆ. ಹಂಗೆ ಹೋಗಿ ಊಟನೂ ಮಾಡ್ಕೊಂಬಂದ್ವಿ. ಇಂದ ವರಸ್ಟ್ ಥಿಂಗ್ ಅಂದರೆ ಈಗ ಕೇರಳ ಅಲ್ಲಿ ಅದೇನು ರೂಲ್ಸ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಅಲ್ಲಿ 7 ಗಂಟೆ ಮೇಲೆ ಯಾವ ಹೋಟ್ಲು ತೆಗ್ದಿಲ್ಲ. ಓನ್ಲಿ ಆ ಬೇಕ್ರೀಸ್ ಅಂದೇನು ಮೆಡಿಕಲ್ ಶಾಪ್ಸ್ ಓಪನ್ ಇದೆ ಅಷ್ಟೇ, ಬಿಟ್ಟರೆ ಏನಿಲ್ಲ. ಆ ಓಪನ್ ಆಗಿರೋ 1-2 ಹೋಟ್ಲಲ್ಲೂ ಬರೀ ನಾನ್ ವೆಜ್ಜು ಇಲ್ಲ. ನಮ್ಮ ಫ್ರೆಂಡ್ ಪಾಪ ಶೋಭಿ ವೆಜ್ ಬೇಕು ಅಂತಿದ್ದ. ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಚಪಾತಿ ಹೇಳಿ ಪಿಕ್ಕಲ್ ಜೊತೆ ತಿಂದೋಣ. ಮಚ್ಚ ಹೋಗ್ಬೇಕಾರೆ ಒಳ್ಳೆ ಊಟ ಮಾಡ್ಕೊಂಡು ಹೋಗೋದ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಮಲ್ಟಿಪಲ್ ಇಂಜುರೀಸ್ ಏನಲ್ಲ, ಸ್ವಲ್ಪ ಅಲ್ಲಿ ಜಾರಿದ್ರಿಂದ ಒಂದು ಸ್ವಲ್ಪ ಇದಾಯ್ತು ಅಷ್ಟೇ. ಬಟ್ ಆ ಫಾಲ್ಸ್ ಹೇಗಿತ್ತು ಅಂದರೆ ಇವತ್ತಿನ ರೈಡ್ ಹೇಗಿತ್ತು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡೋದು ಮರಿಬೇಡಿ. ಆ್ಯಂಡ್ ದೆನ್ ನಾಳೆ ಇನ್ನೊಂದು ಪ್ಲೇಸ್ಗೆ ಹೋಗಿ ಇನ್ನೇನು ರಿಟರ್ನ್ ಆಗೋದು. ಸೊ ದಟ್ಸ್ ಇಟ್ ಫಾರ್ ದ ಡೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಆ್ಯಂಡ್ ದೆನ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.